ಬೆಂಗಳೂರಿನಲ್ಲಿ ಮತ್ತೊಂದು ಅತಿ ದೊಡ್ಡ ಭೂ ಹಗರಣ ಬೆಳಕಿಗೆ ಬರ್ತಾ ಇದೆ. ಇದು ಒಂದೆರಡಲ್ಲ, ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಯನ್ನ ಪ್ರಭಾವಿಗಳೆಲ್ಲರೂ ಸೇರಿ ಕಬಳಿಸಿದ್ರ. 100 ಎಕರೆ ಸರ್ಕಾರಿ ಸ್ವತ್ತನ್ನ ಕಬಳಿಸಿ ಹಾಕಿದ್ರ ಪ್ರಭಾವಿಗಳು. ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ, ಯಾವ ಭಾಗದಲ್ಲಿ ಏನಾಯ್ತು, ಕಂಪ್ಲೀಟ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ದಂಪತಿ ಮೇಲೆ ಚಿಕ್ಕ ಪುಟ್ಟ ಅಲ್ಲ, ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನನ್ನ ಕಬಳಿಸಿದ್ದಾರೆ ಅನ್ನುವ ಆರೋಪ. ಇವ್ರಗಳ ಜೊತೆಗೆ IAS KS ಆಫೀಸರ್ಸ್ಗಳು ಕೂಡ ಸೇರ್ಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ರಾಜಕಾರಣಿಗಳು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ್ದು, ಸರ್ಕಾರಿ ಜಮೀನನ್ನ ಕಬಳಿಸೋಕೆ ಸಹಕರಿಸಿದ್ದರಂತೆ ಕಂದಾಯ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಅವ್ರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇದೆಲ್ಲ ಆರೋಪವನ್ನ ಮಾಡ್ತಾ ಇರೋದು ಬಿಜೆಪಿಯ ಮುಖಂಡ NR ರಮೇಶ್. ಇದೀಗ ಇಡಿ ಮತ್ತು ಲೋಕಾಯುಕ್ತದಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಬರೀ ಆರೋಪ ಮಾಡಿ ಸುಮ್ಮನೆ ಆಗ್ತಾ ಇಲ್ಲ. ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯಲ್ಲಿರುವಂತಹ ಜಮೀನಿದು. ಎಷ್ಟು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾವರೆಕೆರೆ ಹೋಬಳಿ ಇದೆ. ಅಲ್ಲಿ ಈ ಮಾಚೋಹಳ್ಳಿ ಎನ್ನುವ ಗ್ರಾಮದಲ್ಲಿ ಸುಮಾರು 106 ಎಕರೆ, 106 ಎಕರೆಗೂ ಹೆಚ್ಚಿನ ಭೂಮಿಯನ್ನ ಕಬಳಿಸಿದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸರ್ವೆ ನಂಬರ್ 68ರಲ್ಲಿರುವಂತಹ ಸರ್ಕಾರಿ ಜಮೀನನ್ನ ಕಬಳಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿ ದೂರನ್ನ ಕೂಡ ಇದೀಗ NR ರಮೇಶ್ ಕೊಟ್ಟಿದ್ದಾರೆ. 500 ಎಕರೆ ಸರ್ಕಾರ ಜಮೀನನ್ನ ಕಬಳಿಸಿದ್ದಾರೆ ಅಂತ. ಒಂದ್ ಕಡೆ 106 ಇದೆ, ಇನ್ನೊಂದು ಕಡೆ 500 ಎಕರೆ ಇದೆ. ಅದೆಷ್ಟಾದ್ರೂ ಇರಲಿ, ಅರ್ಧ ಎಕರೆ ಆದ್ರೂ ಪರವಾಗಿಲ್ಲ. ಸರ್ಕಾರಿ ಜಮೀನನ್ನ ಕಬಳಿಸಿದ್ದಾರೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಅಂಡ್ NR ರಮೇಶ್ ಅವರು ಮಾಡ್ತಾ ಇರೋದು ಅಂತಿಂತ ಆರೋಪ ಅಲ್ಲ. ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಭೂಮಿಯನ್ನ ತಮ್ಮ ಪ್ರಭಾವ ಬಳಸ್ಕೊಂಡು ಯಾರು ನುಂಗು ನೀರು ಕುಡಿತಾರೆ ಅಂದ್ರೆ ಅದಕ್ಕೆ ತಕ್ಕಂತ ಸಾಕ್ಷಿಗಳನ್ನ ಕೂಡ ಇವರು ಒದಗಿಸಬೇಕಾಗುತ್ತೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಹೋಗಕ್ಕಾಗಲ್ಲ. NR ರಮೇಶ್ ಅವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಹೆಂಗ ಕೆದಕ್ತಾ ಹೋಗ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತದೆ. ಕಾಂಗ್ರೆಸ್ನ MLA ಏನು ಮಾಗಡಿಯ ಬಾಲಕೃಷ್ಣ ಅವರಿದ್ದಾರಲ್ಲ, ಅವರ ಹೆಂಡತಿಯೂ ಸೇರಿದಂತೆ ಇನ್ನು ಕೆಲ ಆಫೀಸರ್ಸ್ಗಳ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಬಹಳ ದೊಡ್ಡ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾ ಹೋಗ್ತಾರೆ. ಉಲ್ಲಾಸ್, ಆರೋಪ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆರೋಪಕ್ಕೆ ತಕ್ಕಂತೆ ಸಾಕ್ಷಿಗಳನ್ನ ಒದಗಿಸೋದು ಮೇಜರ್ ಆಗುತ್ತೆ. ಇಲ್ಲಿ ಸಾಕ್ಷಿಗಳನ್ನ ಒದಗಿಸೋ ಕೆಲಸವನ್ನ NR ರಮೇಶ್ ಅವರು ಹೆಂಗ್ ಮಾಡಿದ್ದಾರೆ, ಅಂಡ್ ಈ ಬಾಲಕೃಷ್ಣ ಅವರ ಜೊತೆಗೆ ಇನ್ಯಾರೆಲ್ಲ ಆಫೀಸರ್ಸ್ಗಳ ಮೇಲೆ ಆರೋಪಗಳು ಕೇಳಿ ಬರ್ತದೆ, ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಬೆಂಗಳೂರಿನಲ್ಲಿ ಮತ್ತೊಂದು ದೊಡ್ಡ ಭೂ ಹಗರಣ ಬಯಲಿಗೆ ಎಳೆದಿರುವಂತಹದ್ದು ಬಿಜೆಪಿ ಮುಖಂಡ NR ರಮೇಶ್. ಪ್ರಮುಖವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತಾವರೆಕೆರೆ ಹೋಬಳಿಯಲ್ಲಿ ದೇವಮಾಚನಹಳ್ಳಿ ಅಂತೇಳಿ ಸರ್ವೆ ನಂಬರ್ 68 ಇಲ್ಲಿ ಸರ್ಕಾರಿ ಜಮೀನಿದೆ. ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾಗಡಿಯ ಶಾಸಕ ಮತ್ತೆ ಅವರ ಪತ್ನಿ ಅವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪವನ್ನ ಬಿಜೆಪಿ ಮುಖಂಡ NR ರಮೇಶ್ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ 1 ಲಕ್ಷ ಪುಟಗಳ ದಾಖಲೆಯನ್ನ ಲೋಕಾಯುಕ್ತ ಆಗಿರ್ಬೋದು ಈಡಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಅಕ್ರಮವಾಗಿ ಅಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಖಾತೆಗಳನ್ನ ಮಾಡ್ಕೊಡುವಂತ ವಿಚಾರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಕೂಡಲೇ ಅವರ ವಿರುದ್ಧ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 2 IAS ಅಧಿಕಾರಿಗಳು, 5 ಜನ KS ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂತಹ ಅಧಿಕೃತ
ಮುಂಚಿತವಾಗಿ ದಾಖಲೆಗಳನ್ನು ಮಾಡುವಂಥ ವಿಚಾರದಲ್ಲಿ ಇಬ್ಬರು ಬೆಂಗಳೂರಿನ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದಂತಹ ರಂಗಪ್ಪ ಆಗಿರ್ಬೋದು, ಹಾಗೆಯೇ ಉಳಿದಂಥ ಇನ್ನೊಬ್ಬ KS ಅಧಿಕಾರಿ ಮತ್ತು ಐದು ಜನ KS ಅಧಿಕಾರಿ ಮತ್ತು ಓರ್ವ IAS KS ಅಧಿಕಾರಿಗಳ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಯಾರು ಈ ಉಳಿದಂತಹ ಸರ್ಕಾರಿ ಜಮೀನೇನಿದೆ ಅಂದರೆ ಸುಮಾರು 1200 ಕೋಟಿಗೂ ಮೌಲ್ಯದ ಹೆಚ್ಚು ಸರ್ಕಾರಿ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರು ತಮ್ಮ ಪತ್ನಿ ಮತ್ತು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ NR ರಮೇಶ್ ಮಾಡಿದ್ದಾರೆ. ಹಾಗೆಯೇ ಉಳಿದಂತಹ ಜಮೀನಿಗೆ ನೀವು ಬೇಲಿಯನ್ನು ಹಾಕಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಮುಂದಿನ ದಿನಗಳಲ್ಲಿ ಇದರ ಅಪ್ಡೇಟ್ ಏನಾಗ್ತಾ ಹೋಗುತ್ತೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ.